ಡಾಕ್ಟರ್ ಎಸ್ ಚಂದ್ರರಾಜು, ನಿವೃತ್ತ ಪ್ರಾಧ್ಯಾಪಕರು, ಸರ್ ಎಂ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರ, ಮೈಸೂರು ವಿಶ್ವವಿದ್ಯಾಲಯ, ತೂಗುನಕೆರೆ. ಇಲ್ಲಿ ನಾನು ಸಂಶೋಧನಾ ಕೆಲಸವನ್ನು ನಿರ್ವಹಿಸಿದ್ದು 2005 ಒಂದು PhD ಕೊಡಿಸಿದ್ದೀನಿ. ಅದರ ಟಾಪಿಕ್ ಅಂತ ಹೇಳಿದ್ರೆ ಎಥನಾಲ್ ಈಸ್ ಅನ್ ಆಲ್ಟರ್ನೇಟಿವ್ ಫ್ಯೂಯಲ್ ಅಂತ ಶೀರ್ಷಿಕೆಯಲ್ಲಿ. ಎಥನಾಲು ನಮಗೆ ಭಾಳ ಪೊಟೆನ್ಷಿಯಲ್ ಫ್ಯೂಯಲ್ ಅಂತ ಕರಿಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈಗ ನಮಗೆ ಸಿಗ್ತಾ ಇರುವಂಥ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಬರೀ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಾತ್ರ ಇದೆ. ಆದರೆ ಎಥನಾಲಲ್ಲಿ ಆಕ್ಸಿಜನ್ ಕೂಡ ಇದೆ, C2H5OH. ಆಕ್ಸಿಜನ್ ಇರೋದ್ರಿಂದ ಇದು ವೆಹಿಕಲಲ್ಲಿ ಬರ್ನ್ ಆಗುವಾಗ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅಲ್ಲದೆ ಇದು ಒಳಗೆ ಇರೋದ್ರಿಂದ ಹೆಚ್ಚಿನ ಪೊಲ್ಯೂಷನ್ನ ಮಾಡಲ್ಲ ಇದು. ಮತ್ತು ಎಥನಾಲು ಆಗ್ರೋ ಬೇಸ್ಡ್ ಅಂತ ಕರಿತೀವಿ, ಅಂದರೆ ಬೇಸಾಯದ ಮೂಲದಿಂದ ಬರುವಂಥದ್ದು. ಶುಗರ್ ಕೇನು, ಮೇಯ್ಸು, ಜೋಳ ಮತ್ತು ಎಲ್ಲ ಅಗ್ರಿಕಲ್ಚರಲ್ ವೇಸ್ಟು, ಕಿಚನ್ ವೇಸ್ಟಿಂದ ನಾವು ಉತ್ಪಾದನೆ ಮಾಡ್ಬೋದು. ಮತ್ತು ಈಗ ನಾವು ಟ್ರೆಡಿಷನಲ್ ಪೆಟ್ರೋಲಿಯಂ ಪ್ರಾಡಕ್ಟ್ನ ತರ್ತಾ ಇರೋದು ಅರಬ್ ಕಂಟ್ರಿಯಿಂದ. ಅಲ್ಲಿ ಕ್ರೂಡ್ ಆಯಿಲ್ನ ತಂದು ಇಲ್ಲಿ ರಿಫೈನ್ ಮಾಡಿ ಅದನ್ನು ಎಲ್ಲ ದೇಶದ ಎಲ್ಲ ಭಾಗಗಳಿಗೂ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು. ಅದರಿಂದ ವೆಚ್ಚ ಜಾಸ್ತಿ ಆಗ್ತದೆ. ಆದರೆ ಎಥನಾಲ್ ಪ್ಲ್ಯಾಂಟ್ಗಳನ್ನು ಆಯಾ ತಾಲೂಕು ಹೆಡ್ ಕ್ವಾರ್ಟರ್ಲಿ ಮಾಡ್ಬೋದು, ಆಯಾ ಡಿಸ್ಟ್ರಿಕ್ಟಲ್ಲಿ ಮಾಡ್ಬೋದು. ಅಲ್ಲೇ ಪ್ರೊಡ್ಯೂಸ್ ಮಾಡಿ ಪಕ್ಕದ ಭಾಗಗಳಿಗೆ ನಾವು ಸಪ್ಲೈ ಮಾಡೋದ್ರಿಂದ ಟ್ರಾನ್ಸ್ಪೋರ್ಟೇಷನ್, ಸಾಗಾಣಿಕಾ ವೆಚ್ಚ ತುಂಬ ಕಡಿಮೆ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವುಗಳು ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಕರೆನ್ಸಿ, ಅದನ್ನು ಸಾಕಷ್ಟು ಸೇವ್ ಮಾಡ್ಬೋದು. ಇದರಿಂದ ಟ್ರಿಲಿಯನ್ ಗಟ್ಟಲೆ ಹಣ ನಮ್ಮ ದೇಶಕ್ಕೆ ಉಳಿತಾಯ ಆಗ್ತದೆ. ಹಾಗಾಗಿ ಇದನ್ನು ಈ ಸದ್ಯದಲ್ಲಿ ಈಗ ಕಳೆದ ವಾರದಲ್ಲಿ ನಾನು TVಯಲ್ಲಿ ಅಬ್ಸರ್ವ್ ಮಾಡಿದೆ. ನಮ್ಮ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಇವರು ಎಥನಾಲ್ ಪ್ರೊಡಕ್ಷನ್ಗೆ ಉತ್ತೇಜನ ಕೊಟ್ಟು ಈಗ ಎಲ್ಲ ಕಂಪನಿಗಳಿಗೂ ಕೂಡ ಎಥನಾಲ್ ಚಾಲಿತ ಇಂಜಿನ್ಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಸ್ವಾಗತಾರ್ಹ. ಸರ್, ಎಥನಾಲ್ ಪ್ರಾರಂಭ ಮಾಡೋದಕ್ಕೆ ಅದನ್ನ ಎಷ್ಟು ದಿವಸಗಳ ಕಾಲಾವಕಾಶ ಬೇಕು? ಅದನ್ನ ಎಷ್ಟಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು, ಅದಕ್ಕೆ ಲಿಮಿಟ್ ಏನಿಲ್ಲ. ಅದಕ್ಕೆ ಬೇಕಾಗಿರುವಂತಹದ್ದು ಮೊಲಾಸಸ್ ಅಂತ ಕರಿತಾ ಅದು ಇದುವರೆಗೂ. ಅದು ಸಕ್ಕರೆ ಕಾರ್ಖಾನೆಯಲ್ಲಿ ಬರುವಂತ ಉಪ ಉತ್ಪನ್ನ. ಇವಾಗ ನೇರವಾಗಿ ಕೇನ್ ಜ್ಯೂಸಿನಿಂದಲೇ ನಾವು ಉತ್ಪತ್ತಿ ಮಾಡಬಹುದು. ಈ ಸಿಸ್ಟಮ್ 1970 ಕೂಡ ಬ್ರೆಜಿಲ್ ದೇಶದಲ್ಲಿ ನಡ್ಕೊಂಡ್ ಬಂದಿದೆ. ಇದು 60 ಅವಶ್ಯಕತೆ ಎಷ್ಟಿದೆ ಪ್ರಮಾಣ ಅಷ್ಟನ್ನು ಕೂಡ ಉತ್ಪಾದನೆ ಖಂಡಿತವಾಗಿ ಮಾಡಬಹುದು. ಶುಗರ್ ಕೇನ್ ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಥೇಚ್ಛವಾಗಿ ಶುಗರ್ ಕೇನ್ ಬೆಳೀತಿತ್ತು ಇಡೀ ದೇಶಾದ್ಯಂತ. ಜೊತೆಗೆ ಮೇಯ್ಸು, ಜೋಳದಿಂದ ಮಾಡಬಹುದು. ಎಲ್ಲ ಅಗ್ರಿಕಲ್ಚರಲ್ ವೇಸ್ಟ್, ವ್ಯವಸಾಯದಿಂದ ಏನು ವೇಸ್ಟ್ ಬರುತ್ತೆ ಅಲ್ಲಿ, ಮತ್ತೆ ಕಿಚನ್ ವೇಸ್ಟ್, ಅಡುಗೆ ಮನೆಯಲ್ಲೂ ಕೂಡ. ಈಗ ನೋಡಿ, ಕನ್ನಡ ಯಾರಿಗೂ ಕೇಳ್ತಾ ಇರಲಿಲ್ಲ. ಈಗ ಕನ್ನಡಕ್ಕೆ ಎಲ್ಲ ರೋಡಲ್ಲಿ ತಗೊಂಡು ಹೋಗ್ತಿದ್ದಾರೆ. ಅದೇ ರೀತಿ ಅಡುಗೆ ಮನೆಯಲ್ಲಿ ಏನು ವೇಸ್ಟ್ ಬರುತ್ತೆ ಅದನ್ನ ಬೆಲೆ ಸಿಗುತ್ತೆ, ಅದಕ್ಕೂ ಕೂಡ ಮಾರಾಟ ಆಗ್ಬೋದು. ಈ ಥರದಲ್ಲಿ ನಾವು ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೋದು. ಎಷ್ಟು ದಿವಸ ಬೇಕಾಗುತ್ತೆ ಎಥನಾಲ್ ಉತ್ಪಾದನೆ ಮಾಡೋದು? ಎಥನಾಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಫಸ್ಟ್ ನಾವು ರೆಕ್ಟಿಫೈಡ್ ಸ್ಪಿರಿಟ್ ಅಂತ ಮಾಡ್ತೀವಿ. ಅದು 85%. ಅದರಲ್ಲಿ 15% ವಾಟರ್ ಇರುತ್ತೆ. ಅದನ್ನ ಫರ್ಮೆಂಟೇಷನ್ ಮಾಡಿದ್ರೆ 24 hours ಅಲ್ಲಿ ಎಥನಾಲ್ ಬರುತ್ತೆ. ಓಕೆ, ಎಷ್ಟು ಲೀಟರ್ ಗಟ್ಟಲೆ ಮಾಡ್ಬೋದು? ಅದು ಅನ್ಲಿಮಿಟೆಡ್, ಎಷ್ಟಾರು ಪ್ಲಾಂಟ್ ಸಂಬಂಧಪಟ್ಟ ಹಾಗೆ. ಹೌದಾ? ಈಗ ನಾವು ಅಡುಗೆ ಮನೆಯಲ್ಲಿ 4 ಜನ ಅಡುಗೆ ಮಾಡ್ತೀವಿ. ಹೋಟೆಲ್ ಆದ್ರೆ 100 ಜನ ಮಾಡ್ತಾರೆ. ಯಾವ್ದಾರ ಫಂಕ್ಷನ್ ಆದ್ರೆ 1000 ಜನ ಮಾಡ್ತಾರೆ. ದಟ್ ಡಿಪೆಂಡ್ಸ್ ಅಪಾನ್ ದಿ ಯೂನಿಟ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಭಾರತದಲ್ಲಿ ಪ್ಲಾಂಟ್ಗಳಿದೆಯಾ? ಎಲ್ಲ ಡಿಸ್ಟ್ರಿ, ಈಗ ಮಂಡ್ಯದಲ್ಲಿ ಡಿಸ್ಟಿಲರಿ ಇತ್ತವಾಗಲೇ ಮಾಡ್ತಾ ಇದ್ವು. ಈಗ KM Doddi ಫ್ಯಾಕ್ಟ್ರಿಲೂ ಕೂಡ ಇದೆ, ಕೊಪ್ಪ ಫ್ಯಾಕ್ಟ್ರಿ ಇದೆ, ಬನ್ನಾರಿ ಶುಗರ್ ಸಿಲ್ ಇದೆ. ಮತ್ತೆ ಮಲಿಯೂರು ಅಂದ್ಬಿಟ್ಟು ಬನ್ನೂರ್ ಹತ್ರ ಒಂದು ಡಿಸ್ಟ್ರಿ, ಅದು ಒಂದು 40-50 ವರ್ಷದಿಂದ ಅದು ಫಂಕ್ಷನ್ ಆಗ್ತಿದೆ. ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಶುಗರ್ ಇಂಡಸ್ಟ್ರಿಗಳು ಥ್ರೂಔಟ್ ಕಂಟ್ರಿ, ದೇಶಾದ್ಯಂತ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಡಿಸ್ಟ್ರಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಮ ಉದ್ದೇಶ ಏನು ಸರ್? ನನ್ನ ಉದ್ದೇಶ, ಈಗ ನೋಡಿ, ಯುದ್ಧ ಶುರು ಮಾಡಿದ್ಮೇಲೆ ಸುಮಾರು ಎಷ್ಟು ಸಾರಿ ಹೈಕ್ ಆಯ್ತು ಇವಾಗ. ಹಾಗಾಗಿ ನಾವು ಸ್ವಾವಲಂಬನೆ ಆಗ್ಬೋದು. ನಮ್ಮ ಫ್ಯೂಯಲ್ನ ಪ್ರೊಡ್ಯೂಸರ್ಲಿ ನಾವೇ ಸ್ವಾವಲಂಬನೆ ಆಗ್ಬೋದು. ಮತ್ತು ನಾನು ಆಗಲೇ ಹೇಳಿದೆ, ನಾವು ಫಾರಿನ್ ಕರೆನ್ಸಿನ ನಾವು ಸಿಕ್ಕಾಪಟ್ಟೆ ಉಳಿಸ್ಬೋದು. ದೇಶದ ಆರ್ಥಿಕ ಹೊರೆ ಕಡಿಮೆ ಆಗ್ತದೆ. ಮತ್ತು ನಮಗೂ ಕೂಡ ನಮ್ಮದೇ ಫ್ಯೂಯಲ್, ಈಗ ಅರಬ್ ಕಂಟ್ರಿದ ತಂದು ನಾವು ಪೆಟ್ರೋಲು ಗಾಡಿ ಓಡಿಸ್ತೀವಿ ಅಂತ ಹೇಳ್ತಿದ್ವು. ಈಗ ನಾವೇ ಉತ್ಪತ್ತಿ ಮಾಡಿ ನಾವೇ ಉಪಯೋಗಿಸ್ಬೋದು ಅನ್ನೋದೊಂದು ಸ್ವಾವಲಂಬಿತನ ಸಿಗುತ್ತೆ ನಮಗೆ. ಸರ್, ದಿನ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತದೆ. ಈ ಎಥನಾಲ್ ಬಳಸೋದ್ರಿಂದ ನಮ್ಮ ಆರ್ಥಿಕ ಹೊರೆ ಆಗುತ್ತಾ, ಕಡಿಮೆ ಆಗುತ್ತೆ? ಇಲ್ಲ, ಆರ್ಥಿಕ ಹೊರೆ ಕಡಿಮೆ ಆಗ್ತದೆ. ಯಾಕಂದ್ರೆ ಅಲ್ಲಿಂದ ಹೊರಗಡೆ ತರಿಸುವಾಗ ನಮಗೆ ಸಿಕ್ಕಾಪಟ್ಟೆ ಟ್ರಾನ್ಸ್ಪೋರ್ಟೇಷನ್ ಲೈನ್ ಬೀಳುತ್ತೆ. ಮತ್ತೆ ಒಂದು ಕಡೆ ಅಲ್ಲೆಲ್ಲ ಕೋಸ್ಟಲ್ ರಿಫೈನರಿ ಮಾಡ್ತಾರೆ, ಅದನ್ನ ಬೇರೆ ಕಡೆ ಎಲ್ಲ ಈಗ ಮುಂಬೈಯಿಂದ ಇಲ್ಲಿಗೆ ಬರಬೇಕು.
ಮುಂಬೈಯಿಂದ ಡೆಲ್ಲಿಗೆ ಹೋಗಬೇಕು. ಇಲ್ಲೇನು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಒಂದು ಪ್ಲಾಂಟ್ ಡಿಸ್ಟಿಲೇಷನ್ ಪ್ಲಾಂಟ್ ಇಟ್ಕೊಂಡ್ರೆ ಅಲ್ಲೇ ಸಪ್ಲೈ ಮಾಡ್ಬೋದು. ಸರ್, ಈಗ ಕಡಲೆಕಾಯಿ ನೀವು ಹೇಳಿದ್ರೆ ಕಡಲೆಕಾಯಿ, ಸೂರ್ಯಕಾಂತಿ, ಎಳ್ಳು, ಹುಚ್ಚೆಳ್ಳು, ತಾಳ್ಮೆ, ತೆಂಗು, ಖಾದ್ಯ ತೈಲ, ಇಪ್ಪೆ, ಹೊಂಗೆ, ಅರಳು, ಜ್ಯೋತ್ರವ, ಖಾದ್ಯ ಇವೆಲ್ಲದರಲ್ಲೂ ಕೂಡ ಕಡಿಮೆ ಖರ್ಚಿನಲ್ಲಿ ಬೆಳಿಬೋದು ಅಂತ ಅಂದ್ಬಿಟ್ಟು ಹೇಳಿದ್ರಿ. ಇದನ್ನೆಲ್ಲ ಯೂಸ್ ಆಗುತ್ತಾ? ಎಲ್ಲವನ್ನು ಯೂಸ್ ಮಾಡ್ಬೋದು. ಒಂದು ಪ್ರಶ್ನೆ ಅಂದರೆ ಕೆಲವರು ನನಗೆ ಆಗಲಿ ಈ ಥರ ಮಾತಾಡುವಾಗ ಪ್ರಶ್ನೆ ಕೇಳಿದ್ರು, ಸ್ವಾಮಿ ಈಗಲೇ ಎಣ್ಣೆಗಳು ಜಾಸ್ತಿ ಆಗಿದೆ, ಇನ್ನೂ ಜಾಸ್ತಿ ಆಗಲ್ವ ಅಂತ. ನಾನು ಹೇಳಿದೆ, ಈಗ ಬೆಳೆಯೋದು ಕಡಿಮೆ ಆಗಿದೆ, ಆಗ ಬೆಳೆಯೋದು ಜಾಸ್ತಿ ಆಗ್ತದೆ, ನಂಬರ್ 1. ಎರಡನೇದು, ನಾವು ತಿಂದಿರುವಂಥ ಎಣ್ಣೆ, ಈಗ ಹೊಂಗೆ ಎಣ್ಣೆ ಇರ್ಬೋದು, ಹಿಪ್ಪೆ ಎಣ್ಣೆ ಇರ್ಬೋದು, ಜಟ್ರಪ ಇರ್ಬೋದು, ಇಂಥದನ್ನೇನು ಅದಕ್ಕೆ ನೀರಿನ ಅವಶ್ಯಕತೆ ಇರಲಿಲ್ಲ, ಕಾಡು ಮೇಡಲ್ಲಿ ಬೆಳಿಬೋದು. ಹಾಗಾಗಿ ಅಂಥ ಬೆಳೆಗಳಿಗೆ ನಾವು ಆದ್ಯತೆ ಕೊಟ್ಟರೆ ನಮಗೆ ಚೀಪಾಗಿ ವರ್ಕೌಟ್ ಆಗ್ತದೆ. ಅದರಿಂದಲೇ ಎಥನಾಲ್ ಬಳಸ್ಕೋಬಹುದು. ಎಲ್ಲರೂ ಅದು ಎಷ್ಟೋ ಸತ ಮಾಡ್ಬೋದು ಅದನ್ನ, ಎಷ್ಟೋ ಮಾಡಿ ಡೀಸೆಲ್ ಜೊತೆ ಬ್ಲೆಂಡ್ ಮಾಡ್ತೀವಿ ಅದನ್ನ, ಆ ಥರದ್ದು. ಸರ್, ಈಗ ರೈತರು ಹೊಲದಲ್ಲಿ ಕೂಡ ಎಥನಾಲ್ ಬಳಕೆ ಮಾಡಬಹುದು ಅಂತ ನೀವು ಕ್ವಶನ್, ಅದು ಹೇಗೆ ಬಳಕೆ ಮಾಡೋದಿಲ್ಲ, ಉತ್ಪಾದನೆ ಮಾಡ್ಬೋದು. ಅದನ್ನ ಹೇಳಿದ್ನಲ್ವಾ, ಇವಾಗ ಆಯಿಲ್ ಎಣ್ಣೆ ಬೀಜಗಳನ್ನ ಬೆಳೆದ್ರೆ ಅದನ್ನ ಈಗ ಹೊಂಗೆ ಎಣ್ಣೆನ ಡೈರೆಕ್ಟ್ ಆಗಿ ಡೀಸೆಲ್ ಇಂಜಿನ್ಗೆ ಉಪಯೋಗಿಸ್ಬೋದು, ಏನೂ ಮಾಡಿಫಿಕೇಶನ್ ಇಲ್ದ್ರೆ. ಹೊಂಗೆ ನೀವು ಕೇಳಿದ್ರಲ್ವಾ, ಅದನ್ನ ಡೈರೆಕ್ಟ್ ನೇರವಾಗಿ KSRTC ಕೂಡ ಒಂದು ಬಸ್ಸು ನಾನು ನೋಡಿದ್ದೇನೆ, ಈಗಲೂ ಇದರಿಂದ ಕಾಣಿಸುತ್ತೆ, ಹೊಂಗೆ ಎಣ್ಣೆನ ನೇರ ಉಪಯೋಗಿಸ್ಬೋದು. ಅದು ಬೆಳೆಲಿಕ್ಕೆ ಗೊತ್ತಲ್ಲ, ನೀರೇನು ಬೇಕಿಲ್ಲ. ಹೊಂಗೆ ಎಣ್ಣೆಯಿಂದ ಆಮೇಲೆ ಎಲ್ಲಿ ಎಂತ ಬರಡು ಭೂಮಿಲಿ ಬೆಳಿಬೋದು ಅದನ್ನ. ಅಲ್ಲಿ ಪರಿಸರ ಸ್ನೇಹಿ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾಕೆಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಗಳಲ್ಲಿ ಬರೀ ಹೈಡ್ರೋಜನ್ ಮತ್ತೆ ಕಾರ್ಬನ್, ಜಲಜನಕ ಮತ್ತೆ ಇಂಗಾಲ ಇದೆ. ಹೌದು, ಇಲ್ಲಿ ಎಥನಾಲ್ ಅಲ್ಲಿ ಆಕ್ಸಿಜನ್ ಕೂಡ ಇದೆ ಒಳಗಡೆ, 16%, 16%. ಹಾಗಾಗಿ ಅದು ಯಾವುದೇ ಇಂಜಿನ್ ನಮಗೆ ಶಕ್ತಿ ಕೊಡಬೇಕಾದ್ರೆ ಆಯಿಲ್ ಉರಿಬೇಕು, ಬರ್ನ್ ಆಗ್ಬೇಕು. ಅದು ಬರ್ನ್ ಆಗ್ಬೇಕಾದ್ರೆ ಆಮ್ಲಜನಕ ಬೇಕೇ ಬೇಕಲ್ಲ, ಗೊತ್ತಲ್ವಾ? ಹಾಗಾಗಿ ಒಳಗಡೆ ಎಥನಾಲ್ ಒಳಗಡೆ ಆಕ್ಸಿಜನ್ ಇರೋದ್ರಿಂದ ಅದು ಹೆಚ್ಚಿನ ಆಕ್ಸಿಜನ್ ಇದರಿಂದ ವಾತಾವರಣದಿಂದ ಎಳೆಕೊಳ್ಳಲ್ಲ. ನಿಮ್ಮದೇ ಸರ್, ಈಗ ನೀವು ಎಥನಾಲ್ ಬಳಸ್ಬೇಕಂತ ಹೇಳ್ತಾ ಇದ್ದೀರಿ. ಡೀಸೆಲ್, ಪೆಟ್ರೋಲು ಇವೆಲ್ಲ ಬಳಕೆ ಸ್ಟಾರ್ಟ್ ಮಾಡಿದ್ರೆ ಇದನ್ನೆಲ್ಲ ಬಂಕ್ಗಳು ಇದಕ್ಕೆಲ್ಲ ಆದ್ಯತೆ ನೀಡ್ತಾರ ಅಂತ? ಬಂಕ್ಗಳಿಗೆ ಅವ್ರಿಗೆಲ್ಲ ಸೇಮ್ ಪ್ರಾಫಿಟ್ ಬರುತ್ತಲ್ವಾ. ಈಗ ಅವ್ರಿಗೇನು ಅವ್ರ ಬಂಕ್ನವ್ರಿಗೆ ಏನೋ ಪ್ರಮೇಯ ಆಗ್ಲಾರ್ದು, ಆಗ ಮತ್ತೆ ಅವ್ರಿಗೆ ಅಲ್ಲಿಂದ ತರಿಸ್ಕೊಳ್ಳೋ ಖರ್ಚು ಉಳಿಯುತ್ತೆ ಅವರಿಗೆ. ಈಗ ಅಂದ್ರೆ ಈಗ ಹಿಂದೂಸ್ತಾನ್ ಪೆಟ್ರೋಲು ಮತ್ತೆ ಭಾರತ್, ಇಂಡಿಯನ್ ಇವೆಲ್ಲ ಕೂಡ ಅವ್ರು ಪ್ರೋತ್ಸಾಹ ನೀಡ್ತಾರ ಸರ್? ಖಂಡಿತ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಅವ್ರಿಗೇನು ಕಮಿಷನ್ ಬೇಕಲ್ವಾ, ಸೇಮ್ ಕಮಿಷನ್ ಪ್ರೊವೈಡ್ ಮಾಡುತ್ತೆ, ಮತ್ತೆ ಅವ್ರಿಗೆ ಸಾಗಾಣಿಕೆ ವೆಚ್ಚ ಉಳಿಯುತ್ತೆ ಅದು. ಸರಿ, ನೀವು ಎಷ್ಟು ವರ್ಷಗಳಿಂದ ನೀವು ಅಧ್ಯಯನ ಮಾಡಿದ್ರಿ? ನಾನು 2005ರಲ್ಲಿ ಇದನ್ನ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಒಂದು PhD ಕೂಡ ನಾನು ಕೊಡಿಸಿದ್ದೆ ನಮ್ಮ ವಿದ್ಯಾರ್ಥಿಗೆ. ಓಕೆ ಸರ್, ಇಲ್ಲಿವರೆಗೂ ನೀವು ಕಂಡಂತೆ ಎಷ್ಟು ವೆಹಿಕಲ್ಗಳಿಗೆ ಎಥನಾಲ್ನ ಬಳಸಿದ್ದೀರಾ ನೀವು? ನಾನು ಸ್ವಂತವಾಗಿ 2 ವೀಲರ್ಗೆ ಬೆಳೆಸಿದ್ದೀನಿ, 4 ವೀಲರ್ಗೂ ಬೆಳೆಸಿದ್ದೀನಿ, ವಿತೌಟ್ ಎನಿ ಮಾಡಿಫಿಕೇಶನ್ ನಾವು ಬಳಸಿದ್ದು. ಅವಾಗ ಒಳ್ಳೆ ಇಲ್ಲಿ ಸರ್ವಿಸ್ ಕೊಟ್ಟಿದೆ, ಒಳ್ಳೆ ಮೈಲೇಜ್ ಕೊಟ್ಟಿದೆ. ಇವಾಗ ಮತ್ತೆ ಸ್ವಲ್ಪ ಏನಾದ್ರು ಮೈನರ್, ಈಗ ರಿಸರ್ಚ್ ಅಂಡ್ R&D ಇದೆಲ್ಲ ಕಂಪನಿಗಳು ಅದು ಮಾಡ್ತು ಅಂದ್ರೆ ಇನ್ನಷ್ಟು ನಾವು ಎಫಿಷಿಯನ್ಸಿನ ತಗೋಬಹುದು ಅದರಲ್ಲಿ. ಸರ್, ಇವಾಗ ಒಂದು ವೇಳೆ ನಿಮ್ಗೇನಾದರೂ ಈಗ ಸರ್ಕಾರ ಮಟ್ಟದಲ್ಲಿ ನಿಮ್ಮನ್ನ ಬಳಸ್ಕೋಬೋದಲ್ವಾ? ಖಂಡಿತವಾಗಿ. ಈ ತರ ಒಂದು, ಯಾಕಂದ್ರೆ ನೀವು ಸೀನಿಯರ್ ಇದ್ದೀರಿ, ಖಂಡಿತವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರಿ, ಖಂಡಿತವಾಗಿ ಅದ್ರ ಬಗ್ಗೆ ಸಂಪೂರ್ಣ ನಾಲೆಡ್ಜ್ ಇದೆ. ಖಂಡಿತವಾಗಿ. ನೀವು ಯಾಕೆ ಸರ್ಕಾರಕ್ಕೆ ಮುಟ್ಟುವಂತ ಪ್ರಯತ್ನ ಮಾಡಬಾರ್ದು? ನಾನು ಒಂದ್ಸಲಿ ಅದೇ 2005 ಒಂದ್ ಸೆಕೆಂಡ್ ಹಂಗೆ ಸರ್ ಹೇಳಿ ಸರ್. ಈಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಕಲಾಮಂದಿರದಲ್ಲಿ ನಾನು ಒಂದು ಸ್ಪೀಚ್ ಕೊಟ್ಟೆ, ಒಂದು ಪ್ರೆಸೆಂಟೇಷನ್ ಮಾಡಿದೆ. ಆವಾಗಲೂ ಕೂಡ ಅದನ್ನೇ ಹೇಳಿದೆ ನಾನು. ಬಟ್ ಅದು ಅದ್ರ ಬಗ್ಗೆ ಅವ್ರ ಕಿವಿ ಮುಟ್ಟಿಲ್ಲ ಅಂತ ಕಾಣಿಸುತ್ತೆ, ಹಾಗಾಗಿ ಅದು ಕಾರ್ಯಗತ ಆಗಲಿಲ್ಲ. ಒಂದು ವೇಳೆ ನಮ್ಮ ಈ ಕಾರ್ಯಕ್ರಮ ನೋಡೋದ್ ಮುಖಾಂತರ ಏನಾದರೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದಾದ್ರೆ ನೀವು ಯಾವ ರೀತಿ ಒಂದು ನಿರ್ಣಯನ ಕೈಗೊಳ್ತೀರಾ? ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರೆ, ರಾಜಕಾರಣಿಗಳು ರಾಜಕಾರಣ ಮಾಡಿದ್ರೇನೆ, ರಿಫೈನರಿಯವರಿಗೆ ಮಣೆ ಹಾಕ್ತಾನೆ, ದೃಢ ನಿಲುವು ತೆಗೆದುಕೊಂಡು ಆದ್ರೆ ಖಂಡಿತವಾಗಿ ಎಥನಾಲ್ನ 100% ಉಪಯೋಗಿಸಬಹುದು. ಇದರಿಂದ ರೈತಾಪಿ ಜನಗಳಿಗೆ ಅನುಕೂಲ ಆಗ್ತದೆ, ಮತ್ತೆ ವಾತಾವರಣ ಕಲುಷಿತ ಆಗಲ್ಲ, ಮಲಿನ ಆಗಲ್ಲ, ಆರೋಗ್ಯವಂತರಾಗಿ ನಾವು ಇಡೀ ಸಮುದಾಯ ಜೀವಿಸಬಹುದು. ಇದು ನನ್ನ ಒಂದು ಅಭಿಪ್ರಾಯ. ಮತ್ತೆ ಆದಷ್ಟು ಬೇಗ ರಾಜಕಾರಣಿಗಳು ಇದನ್ನ ಮನಗಂಡು ಬೇಗ ಅದನ್ನ ಅನುಷ್ಠಾನಕ್ಕೆ ತಂದ್ರೆ ನಿಜಕ್ಕೂ ಒಳ್ಳೇದಾಗುತ್ತೆ. ಅದೊಂದು ಮನವಿ ನಾನು ಸರ್ಕಾರದಲ್ಲಿ ಮಾಡಕ್ಕೆ ಇಷ್ಟಪಡ್ತೀನಿ. ಈಗ ಮಂಡ್ಯದಲ್ಲಿ ಒಂದು ವೇಳೆ ಅವಕಾಶ ಮಾಡಿಕೊಟ್ರೆ ನೀವು ಕೂಡ ವಹಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಹೋಗ್ತೀರಾ?
ಎಥನಾಲ್ ಘಟಕ ಪ್ರಾರಂಭ ಮಾಡಬೇಕು ಅಂತ ಈಗ ಆಲ್ರೆಡಿ ಇದೆ ಇತ್ತು. ಅದ್ರ ಘಟಕ ಓಪನ್ ಮಾಡಕ್ಕೆ ಏನೂ ತೊಂದರೆ ಆಗಿಲ್ಲ. ಘಟಕಗಳು ಆಗ್ಲೇ ಇದಾವೆ, ಬಹಳ ವರ್ಷದಿಂದಲೂ ಇದಾವೆ. ಅದನ್ನ ಇವರು ಅನುಷ್ಠಾನ ಮಾಡಬೇಕು, ನೋಟಿಫಿಕೇಶನ್ ಮಾಡಬೇಕು, ಅನುಷ್ಠಾನ ಮಾಡಬೇಕು. ವೆಹಿಕಲ್ಗೆ ವೆಹಿಕಲ್ಗೆ ಹೌದು, ಅಷ್ಟೊಂದು ಮಾಡಬೇಕು ಅವರು. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್, ಕಾರ್ಯಕ್ರಮ ನೋಡ್ತಾ ವೀಕ್ಷಕರಿಗೆ ಹೇಳೋದು ಅಂತ ಹೇಳಿದ್ರೆ ಮನವಿ ನಂದು, ನೀವೆಲ್ಲರೂ ಕೂಡ ಈ ಎಥನಾಲ್ ಅನ್ನ ಸುಮಾರು ಜನಕ್ಕೆಲ್ಲ ಗೊತ್ತಾಗುತ್ತೆ ಎಥನಾಲ್ ಏನು ಅಂದ್ರೆ. ಅದನ್ನ ಪರಿಸರ ಪ್ರೇಮಿ ಮತ್ತೆ ವ್ಯವಸಾಯದ ಮೇಲೆ ಅವಲಂಬಿತಿರುವಂತಹದ್ದು ಇದು. ಈಗ ನಮ್ಮ ಇಂಡಿಯಾದಲ್ಲಿ ಪ್ರತಿ ಇದರಲ್ಲೂ ಕೂಡ ಕಬ್ಬು ಹೇರಳವಾಗಿ ಬೆಳೀತಾರೆ, ಜೋಳ ಬೆಳೀತಾರೆ. ಹಾಗಾಗಿ ನೇರವಾಗಿ ಅದರಿಂದ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೋದು, ಮತ್ತೆ ಇನ್ನೂ ಹೆಚ್ಚಿನ ಹಣವನ್ನ ರೈತರಿಗೂ ಕೊಡಬಹುದು ಕಬ್ಬಿಗೆ. ಹಾಗಾಗಿ ಇದು ಎಲ್ಲರಿಗೂ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತೀವಲ್ಲ, ಆ ಮಟ್ಟದಲ್ಲಿ ಈ ವ್ಯವಸ್ಥೆ ನಡೀತದೆ. ಸರಿ ಸರ್, ನಿಮ್ಮ ಪರಿಚಯನೇ ಮಾಡ್ಕೊಂಡಿಲ್ಲ ನಮಗೆ. ನೀವು ಇಲ್ಲಿಯವರು ಏನು ಮಾಡ್ತಾರೆ ಅದೆಲ್ಲ ಹೇಳಿ, ಸಾಧುಗಳವರು ಅದೆಲ್ಲ ಹೇಳಿದ್ರಿ. ನಿಮ್ಮ ವೈಯಕ್ತಿಕ ಪರಿಚಯ ಸರ್, ನಿಮ್ಮ ವೈಯಕ್ತಿಕ ಪರಿಚಯ ಮಾಡ್ತಾರೆ ಯಾವ ಥರ ಹೇಳಿ. ನನ್ನ ಹುಟ್ಟೂರು ಮದ್ದೂರು ತಾಲೂಕು ಸಾಧುಳೂರು ಗ್ರಾಮ. ನನ್ನ ವಿದ್ಯಾಭ್ಯಾಸ ಎಲ್ಲ ಹಳ್ಳಿಯಲ್ಲೇ ನಡೆದಿದ್ದು. ಹೈಸ್ಕೂಲ್ ಬಂದು ಮದ್ದೂರು ಜವಹರ್ ಹೈಸ್ಕೂಲು, PUC ಬಂದು KM ದೊಡ್ಡಿ ಭಾರತಿ ಕಾಲೇಜು. ಫಸ್ಟ್ ನಾವೇ 1970-71 ಕಾಲೇಜು ಓಪನ್ ಮಾಡಿದ್ದು. ನಂದು PUC ಸೈನ್ಸು ಅಲ್ಲೂ ಕನ್ನಡ ಮೀಡಿಯಂ ಓದಿ, ನೆಕ್ಸ್ಟ್ BSc ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಂಡ್ಯ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದೆ. ಅದನಂತರ 75ರಿಂದ 77 MSc ಕೆಮಿಸ್ಟ್ರಿ ಮಾನ್ಸ್ ಗಂಗೋತ್ರಿಯಲ್ಲಿ ಮಾಡಿದೆ. ನಂತರ ಭಾರತೀಯ ಕಾಲೇಜು KM ದೊಡ್ಡಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ, ಆಮೇಲೆ ನಾನು ವೃತ್ತಿಯಲ್ಲಿ ಇದ್ದಾಗಿರೇ MPhil ಮತ್ತು PhD ಮಾಡಿದೆ. PhD 1997ರಲ್ಲಿ PhD ಮುಗಿಸಿ 1999ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸರ್ ಎಂ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರದ ಸಕ್ಕರೆ ತಂತ್ರಜ್ಞಾನ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಅಲ್ಲೇನೇ ಸಂಶೋಧನೆ ನಡೆಸಿ ನಿರ್ದೇಶಕನಾಗಿ 2017ರಲ್ಲಿ ನಿವೃತ್ತಿ ಹೊಂದಿರುತ್ತೇನೆ. ಸರ್, ಇದಾಯಿತು ಫ್ಯಾಮಿಲಿ ಪರಿಚಯ ಆಯಿತು, ವೈಯಕ್ತಿಕ. ನಾನು ಸರ್ವಿಸಲ್ಲಿದ್ದಾಗಲೂ ಕೂಡ ಆಲೆ ಮನೆ ನಡೆಸುವಂಥವರಿಗೆ ಲಿಕ್ವಿಡ್ ಜಾಗರಿ ಅಥವಾ ಕಾಕಂಬಿ ಅಂತ ಅದನ್ನು ನಾನು ಉತ್ಪತ್ತಿ ಮಾಡಲಿಕ್ಕೆ ಪ್ರತಿ ಆಲೆ ಮನೆಗೆ ಹೋಗಿ ನಾನು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀನಿ. ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆ ಮಂಡ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಆಲೆ ಮನೆಗಳು, ಚಾಮರಾಜನಗರದಲ್ಲಿ ಕೂಡ 50ಕ್ಕೂ ಹೆಚ್ಚು ಆಲೆ ಮನೆಗಳಿಗೆ ಹೋಗಿ ಅವರಿಗೆ ತಿಳುವಳಿಕೆ ನೀಡಿದ್ದೀನಿ. ಅದು ಮೊದಲಿಂದ ನಡೀತಾ ಇದೆ. ನಾನು ನಿವೃತ್ತಿ ಆದ ನಂತರನೂ ಕೂಡ ಮಂಡ್ಯ ಜಿಲ್ಲಾ ಗಾಣದ ಮಾಲೀಕರ ಸಂಘದ ಸೋಮಶೇಖರ ಗೌಡರ ಜೊತೆಯಲ್ಲಿ ಇದುವರೆಗೂ ಕೂಡ ಆಲೆ ಮನೆಯಲ್ಲಿ ಎಷ್ಟು ಖರ್ಚನ್ನು ಉಳಿತಾಯ ಮಾಡ್ಬೋದು ಮತ್ತು ಅವ್ರಿಗೆ ಏನು ಪ್ರಾಫಿಟ್ ಜಾಸ್ತಿ ಬರ್ಬೋದು, ಆ ನಿಟ್ಟಿನಲ್ಲಿ ನಾನು ಈಗಲೂ ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕೊನೆಯದಾಗಿ ಹೇಳ್ಬಿಡಿ ಸರ್, ಎಥನಾಲ್ ಬಳಸಿ ಆರೋಗ್ಯವಂತರ ಸಮಾಜವನ್ನು ನಿರ್ಮಾಣ ಮಾಡಿ ಪೆಟ್ರೋಲ್ ಡೀಸೆಲ್ನಿಂದ ಮುಕ್ತವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಎಥನಾಲ್ ಬಳಸೋದಕ್ಕೆ ಆದ್ಯತೆ ನೀಡಿ ಅಂತ ಹೇಳಿ. ಸರಿ ಸರ್, ಅಂತಿಮವಾಗಿ ನನ್ನ ಏನು ಅಂತ ಹೇಳಿದರೆ, ಎಥನಾಲ್ ಇಂಧನವನ್ನು ಪ್ರತಿಯೊಬ್ಬರೂ ಬಳಸಬೇಕು. ಅದಕ್ಕೆ ಉತ್ಸುಕತೆ ತೋರಿಸಬೇಕು. ಮತ್ತು ಇದರಿಂದ ನಮ್ಮ ರೈತ ಸಮುದಾಯಕ್ಕೆ, ಸಮಾಜಕ್ಕೆ, ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಪ್ರತಿಯೊಂದು ಎಲ್ಲ ಥರದಲ್ಲೂ ಕೂಡ ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲರೂ ಎಥನಾಲ್ ಇಂಧನವನ್ನು ಉಪಯೋಗಿಸಲಿಕ್ಕೆ ಮುಂದಾಗಬೇಕು ಅಂತ ನನ್ನ ಕಳಕಳಿಯ ಮನವಿ. ಇದು